ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನೊಂದು ರೆಸಿಪಿ ತರಿಸ್ತೀನಿ. ಅರ್ಧ ಗಂಟೆಯಲ್ಲಿ ರೆಡಿಯಾಗುವ ರವೆ ಪಡ್ಡು. ನಾನೀಗ ಇದರ ಅಳತೆಯಲ್ಲಿ 2 ಗ್ಲಾಸ್ ಸಣ್ಣ ರವೆ ತಗೊಂಡಿನಿ, ಚಿರೋಟಿ ರವೆ. ಇವಾಗ ಇದಕ್ಕೆ ಸ್ವಲ್ಪ ಮೊಸರು, ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಒಂದು 10 ನಿಮಿಷ ಬಿಡ್ತೀವಿ. ಮೊಸರು ಹಾಕ್ತೀನಿ ನೋಡಿ. ನಿಮಗೆ ಮೊಸರು ಜಾಸ್ತಿ ಬೇಕಂದ್ರೆ ಇದ್ರಲ್ಲಿ ನೀವು ಎದರಲ್ಲಿ ಮೇಜರ್ ಮಾಡಿರ್ತೀರೋ ಅದ್ರ ಅರ್ಧ ಮೊಸರು ತಗೊಳ್ಳಿ. ಆದರೆ ನಮಗೆ ಮೊಸರು ಅಷ್ಟೇನು ಬೇಕಾಗಿಲ್ಲ. ನಾವು ಸ್ವಲ್ಪ ಇದ್ರದ್ದು ಮುಕ್ಕಾಲು ಭಾಗಷ್ಟು ಮೊಸರನ್ನ ನೀವು ತಗೊಳ್ಳಿ. ಎದರಿಂದ ಮೆಜರ್ ಮಾಡಿರ್ತೀರ ಅದ್ರದ್ದು ಮುಕ್ಕಾಲು ಭಾಗಷ್ಟು ಮೊಸರು ತಗೊಳ್ಳಿ. ಇವಾಗ ಸ್ವಲ್ಪ ನೀರನ್ನ ಹಾಕೊಳ್ತಿದ್ದೀನಿ. ಅಕ್ಕಿ ನೆನೆಸಿ ರುಬ್ಬಿ ಮಾಡೋಕ್ಕಿಂತ ಈ ರವೆ ಪಡ್ಡು ಅದಕ್ಕಿಂತ ಟೇಸ್ಟಿಯಾಗಿರುತ್ತೆ. ಟೈಮ್ ಭೀ ಕಡಿಮೆ ಬೇಕಾಗುತ್ತೆ. ಹಾಫ್ ಆನ್ ಅವರಲ್ಲಿ ಮಾಡ್ಕೋಬೋದು ಈ ಪಡ್ಡು. ಅದು ಪಡ್ಡಿನ ಹಿಟ್ಟಿನ ಥರ ಕನ್ಸಿಸ್ಟೆನ್ಸಿ ಬರೋ ತನಕ ನಾನು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀರು ಆ್ಯಡ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಬೇಕು. ಇವಾಗ ಇದನ್ನು 10 ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ. ಇವಾಗ ನೋಡಿ, ನಾನು ನೆನೆಯಕ್ಕೆ ಬಿಟ್ಟಿದ್ದೆ 10 ನಿಮಿಷ. ಇವಾಗ ಈ ಥರ ಆಗಿದೆ ಅದು ಹಿಟ್ಟು. ನಿಮಗೆ ಬೇಕಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಇವಾಗ ನಾನು ಅದು ಕಟ್ ಮಾಡಿ ಇಟ್ಕೊಂಡಿರೋ ಎಲ್ಲ ತರಕಾರಿನ ಇದರೊಳಗೆ ಆ್ಯಡ್ ಮಾಡ್ತೀನಿ. ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವು, ಈರುಳ್ಳಿ, ಮತ್ತು ಕೊತ್ತಂಬರಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಡುಗೆ ಸೋಡಾ ಭೀ ಹಾಕ್ಕೊಳ್ಳಿ. ಅಡುಗೆ ಸೋಡಾ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು.
ಇದು ಸ್ವಲ್ಪ ಗಟ್ಟಿಯಾಗಿದೆ, ನಾವು ನೀರು ಬಿ ಆ್ಯಡ್ ಮಾಡ್ಕೋತೀವಿ. ಅಂದರೆ ಪಡ್ಡಿನ ಹಿಟ್ಟಿನ ಥರ ಕನ್ಸಿಸ್ಟೆನ್ಸಿ ಬರಬೇಕಲ್ವ, ಆ ಥರ, ಅದಕ್ಕೆ ನೀರು ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ರೆಡಿ ಆಯ್ತು ನೋಡು. ಪಡ್ಡಿನ ಹಿಟ್ಟಿನ ಥರ ಕನ್ಸಿಸ್ಟೆನ್ಸಿ ಬಂದಿದೆ ನೋಡಿ. ಇವಾಗ ಇನ್ನು ಪಡ್ಡು ಮಾಡೋದು. ಇವಾಗ ಪಡ್ಡಿನ ಮಣ್ಣಿ ಇಟ್ಕೊಂಡು ಈ ಥರ ಅದರೊಳಗೆ ಆಯಿಲ್ ಹಾಕಬೇಕು. ನಾವು ಸ್ವಲ್ಪ ಪಡ್ಡಿನ ಮಣ್ಣಿ ಕಾಯಲಿ ಅಂತ ಮೊದಲು ಹೈ ಫ್ಲೇಮಾಗಿ ಇಟ್ಟೀವಿ. ನಮ್ಮ ಹತ್ರ ಅದು ಆಯಿಲ್ ಅಪ್ಲೈ ಮಾಡೋದು ಬ್ರಷ್ ಇದ್ದಿದ್ದಿಲ್ಲ, ಅದಕ್ಕೆ ನಾವು ಸ್ಪೂನ್ಲೇ ಹಾಕ್ಕೊಂಡಿವಿ. ನೀವು ಬ್ರಷ್ಲೇ ಅದು ರೌಂಡಾಗೆ ಇರುತ್ತಲ್ಲ, ಅದ್ರ ತುಂಬ ಆಯಿಲ್ ಅಪ್ಲೈ ಮಾಡ್ತೀವಿ. ಇವಾಗ ನೋಡಿ ಹಿಟ್ಟನ್ನ ಹಾಕ್ಕೊಳ್ತೇವೆ. ಇವಾಗ 1-2 ನಿಮಿಷ ಹೀಗೆ ಮೇಲೆ ಪ್ಲೇಟ್ ಮುಚ್ಚಿಟ್ಕೊಳ್ಳಿ. ಇವಾಗ 2 ನಿಮಿಷ ಆಗೋಣ, ಓಪನ್ ಮಾಡಿ ಇದನ್ನು ಟರ್ನ್ ಮಾಡ್ಕೊಳ್ಳಿ. ಅಂದರೆ 2 ಸೈಡ್ ಬೇಯುತ್ತೆ ಅದು. ಇವಾಗ ಬೇಕಂದರೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳಿ ಸೈಡ್ಗೆ. ಮತ್ತೆ 1-2 ನಿಮಿಷ ಕ್ಲೋಸ್ ಮಾಡಿಡಿ. ಇವಾಗ ನಾವು ತೆಗಿತಾ ಇದ್ದೀವಿ ಒಂದು ಪ್ಲೇಟ್ಗೆ.
ಇವಾಗ ನೋಡಿ ಪಡ್ಡು ಚಟ್ನಿ ರೆಡಿಯಾಗಿದೆ. ಇವಾಗೊಂದು ಮುರಿದು ನೋಡ್ತೀನಿ ನೋಡಿ, ಬೈದಿದೆ ನೋಡಿ. ಇವಾಗ ಈ ಥರ ಚಟ್ನಿಗೆ ಡಿಪ್ ಮಾಡಿ ತಿಂದರೆ ಆಹಾ ಎಂಥ ರುಚಿ. ಇದ್ರ ಜೊತೆ ಬೇಕಂದರೆ ನೀವು ಪುಟಾಣಿದು ಚಟ್ನಿ ಇಲ್ಲ ಶೇಂಗಾ ಚಟ್ನಿ ಸೈಡಿಗೆ ಇದ್ದರೆ ಇನ್ನೂ ಟೇಸ್ಟ್ ಆಗತ್ತೈತೆ. ಇದು ಬೆಳಗ್ಗೆ ಮಕ್ಕಳ ತಿಂಡಿಗೆ ಜಲ್ದಿ ಆಗಿ ಮಾಡೋಂಥ ಪಡ್ಡಿನ ರೆಸಿಪಿ ಇದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.